ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ಯಾಮ್. ನಾವೀಗ ಬಂದಿರುವಂತಹ ವಿಷಯ ಏನಂದ್ರೆ, ತಳಪತಿ ವಿಜಯ್ ಅವರು ಒಂದು ಸಾಂಗ್ ರಿಲೀಸ್ ಮಾಡಿದ್ದಾರೆ. ಅವರದ್ದು ಜನನಾಯಕನ್ ಮೂವಿಯಿಂದ ತಳಪತಿ ಕಚೇರಿ ಅಂತ ಒಂದು ಸಾಂಗ್ ಲಿರಿಕಲ್ ವಿಡಿಯೋ ಬಿಟ್ಟಿದ್ದಾರೆ. ಸೊ ನಾವು ಅದನ್ನ ರಿಯಾಕ್ಟ್ ಮಾಡಕ್ ಹೋಗ್ತಾ ಇದೀವಿ. ಇದಕ್ಕೆ ಡೈರೆಕ್ಷನ್ ಬಂದ್ಬಿಟ್ಟು H. ವಿನೋದ್ ಅವರು, ಮತ್ತೆ ಇದಕ್ಕೆ ಇಬ್ಬರು ಆಕ್ಟ್ರೆಸ್ ಮಾಡ್ತಿದ್ದಾರೆ. ಒಬ್ರು ಪೂಜಾ ಹೆಗ್ಡೆ, ಇನ್ನೊಬ್ಬ ಮಮಿತಾ ಅಂತ ಹೇಳ್ಬಿಟ್ಟು. ಮಮಿತಾ ಬಂದ್ಬಿಟ್ಟು ಕೇರಳ ಆಕ್ಟ್ರೆಸ್ ಅವರು, ಲೀಡ್ ಆಕ್ಟ್ರೆಸ್. ಅದು ಪ್ರೇಮಲ ಮೂವಿ ಮಾಡಿದೆ. ಈಗ ಡ್ಯೂಡಲ್ಲೂ ರೀಸೆಂಟ್ ಆಗಿ ಮಾಡಿದ್ದಾರೆ. ಡ್ಯೂಡ್ ಇನ್ನೊಂದು ಮೈನ್ ಮ್ಯೂಸಿಕ್ ಅನಿರುದ್ಧ್ ಮ್ಯೂಸಿಕ್ ಇಂದ ಈ ಸಾಂಗ್ ಬರ್ತಾ ಇದೆ. ಸೊ ಲೆಟ್ಸ್ ವಾಚ್, ನೋಡೋಣ ಹೇಗಿದೆ ಸಾಂಗ್ ಅಂತ ಹೇಳಿ. ಇನ್ನು ಸಾಂಗಿಗೆ ಪ್ರೊಡಕ್ಷನ್ಸ್. ಅದೇನು VFX ಥರ ಇದೆ, ಆ್ಯನಿಮೆ ಥರ, ಬಟ್ ಅವನೇ ಮ್ಯೂಸಿಕ್ ಕನ್ಸಲ್ಟ್ ಟೀಮ್ ಅಲ್ಲಿ ತಗೊಂಡ್ಬಂದಿದ್ದಾರೆ ಈ ಸಾಂಗ್ ಅನ್ಸುತ್ತೆ. ತಲಪತಿ ವಿಜಯ್. ಹಳೆ ಎಲ್ಲ ತಗೊಂಡ್ಬಂದಿದ್ದಾರೆ. ಮೂವಿ ನೀವು ಹಾಕಿದ್ರೆ ಜನನಾಯಕ ಫಿಲಿಮ್. ಪೂಜಾ ಇದೆ, ಇನ್ನೇ ಮತ್ತೆ ತೋರಿಸ ಸೋತು ಈ ವಯಸ್ಸಿದ್ದು ವಿಜಯ್ ವಾಯ್ಸ್. ಮಮಿತಾ ಲಾಸ್ಟ್ ಡ್ಯಾನ್ಸ್. ಓಕೆ, ಈ ಮನೆ ಚಿಟ್ಟಿಯಿಂದ ಸ್ಟಾರ್ಟ್ ಮಾಡೋಣ. ಯಾವ ಥರ ಅನಿಸ್ತು ನಿಮಗೆ? ಇದು ಆ್ಯಕ್ಚುಲಿ ಎಲ್ಲ ಟ್ರೆಂಡಿಂಗ್ ಆಗ್ತದೆ. ಏನಂದರೆ ಒಂದು ಲಾಸ್ಟ್ ಡ್ಯಾನ್ಸ್, ಅದು ಲಾಸ್ಟ್ ವರ್ಡಲ್ಲಿಂದ ಅವ್ನು ಲಾಸ್ಟ್ ಮೂವಿ ಅಂತ. ಆ್ಯಕ್ಚುಲಿ ಈಗ ಅವನು ಪಾಲಿಟಿಕ್ಸ್ ಹೋಗಿದೆ, ಅವ್ನು ಲಾಸ್ಟ್ ಮೂವಿ ಅಂತ ಎಲ್ಲರೂ ಅಂತಿರೋದು. ಅದಕ್ಕೆ ಅವನು ಒಂದು ಲಾಸ್ಟ್ ಡ್ಯಾನ್ಸ್ ಅಂತ ಮಾಡಿದೆ. ಅದು ಗೊತ್ತಿಲ್ಲ, ಬಟ್ ಅದು ಒನ್ ಲಾಸ್ಟ್ ಡ್ಯಾನ್ಸ್ ಅದ. ಅದು ಆ್ಯಕ್ಚುಲಿ ಟ್ರೆಂಡ್ ಆಗ್ತಾ ಇದೆ. ಅದು ಕ್ಯಾಪ್ಷನ್ ಲೈಕ್
ಮಾಡ್ಬೋದು ಬಟ್ ಏನಂದ್ರೆ ಲೈಕ್ ಈಗ ಮೇನ್ ಪೊಸಿಷನ್ ಇದ್ರೆ ನಾವೆಲ್ಲ ಅಲ್ಲೇ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ ಇದ್ರೆ ಟೈಮಲ್ಲಿ ಮಾಡಕ್ಕಾಗಲ್ಲ, ಟೈಮ್ ಇರಲ್ಲ, ಈ ತರ ಇರುತ್ತೆ. ಲೈಕ್ ಫುಲ್ ಕಾನ್ಸಂಟ್ರೇಟ್ ಪಾಲಿಟಿಕ್ಸ್ ಅಲ್ಲಿ ಇರ್ಬೇಕಂತ ಇದ್ರೆ ಅದಕ್ಕೆ ಒನ್ ಲಾಸ್ಟ್ ಚಾನ್ಸ್ ಅಂತ ಮಾಡಿದ್ರು. ಅದು ಆಕ್ಚುಲಿ ಈಗ ಟ್ರೆಂಡಿಂಗ್ ಆಗ್ತಾ ಇದೆ ಒನ್ ಲಾಸ್ಟ್ ಚಾನ್ಸ್ ಅಂತ. ಇದು ಕೊರಿಯೋಗ್ರಾಫರ್ ಯಾರೋ ಗೊತ್ತಿಲ್ಲ, ನಮ್ಗೆ ಗೊತ್ತಿರೋದು ಲೈಕ್ ಆಕ್ಚುಲಿ ಮೂವಿ ಲೈಕ್ ಮೀಮ್ಸ್ ಅಲ್ಲೆಲ್ಲ ನೋಡಿದ್ರೆ ಶೇಖರ್ ಮಾಸ್ಟರ್ ಅಂತ, ಮೋಸ್ಟ್ಲಿ ಅವನೇ ಅಂತ ಇದ್ದಾನೆ ಬಟ್ ಗೊತ್ತಿಲ್ಲ ಯಾರಿದ್ದಾರೆ ಅಂತ. ನೋಡ್ಬೇಕು ಕೊರಿಯೋಗ್ರಾಫರ್ ಯಾರಂತ. ಶೇಖರ್, ಹೌದು ಶೇಖರ್ ಸುಧನ್, ಶೇಖರ್ ವಿಜಯ್ ಸುಧನ್. ಏನಂದ್ರೆ ಲೈಕ್ ಅವರು ಲೈಕ್ ಆಲ್ರೆಡಿ ಗೊತ್ತು ಅವರು ಡ್ಯಾನ್ಸ್ ಹೆಂಗಿದೆ ಅಂದ್ರೆ ಲೈಕ್ ಇವನು ಈಗ ರೀಸೆಂಟ್ ಮೂವೀಸ್ ಅಲ್ಲಿ ಲೈಕ್ ಸ್ವಲ್ಪ ಕಮ್ಮಿ ನಾರ್ಮಲ್ ಆಗಿ ಡ್ಯಾನ್ಸ್ ಮಾಡ್ತಾವನೆ. ಈಗ ಈ ಮೂವಿಯಲ್ಲಿ ಒನ್ ಲಾಸ್ಟ್ ಡ್ಯಾನ್ಸ್ ಅಂದ್ರೆ ಆ ಸಾಂಗ್ ಹೆಂಗಿರುತ್ತಂತ ನೋಡ್ಬೇಕಂತ ನಾವಿದ್ವಿ. ತಲಪತಿ ಫ್ಯಾನ್ಸ್ಗೆ ಒಂಥರ ಫೀಸ್ಟ್ ಇರುತ್ತೆ. ಅದು ಆಕ್ಚುಲಿ ಅವ್ರು ಮೂವಿ ಮಾಡಲ್ಲ ಅಂದ್ರೆ ಟೈಮಲ್ಲಿ ಲೈಕ್ ಫ್ಯಾನ್ಸ್ ಎಲ್ಲ ಏನಾದ್ರೆ ಲೈಕ್ ಅವನು ಮೂವಿಯಲ್ಲಿ ನೋಡ್ಬೇಕು, ಸ್ಕ್ರೀನಲ್ಲಿ ನೋಡ್ಬೇಕು ಅಂತ ಇದ್ದಾರೆ. ಬಟ್ ಏನಂದ್ರೆ ಅವನು ಈಗ ಇದೇ ಲಾಸ್ಟ್ ಚಾನ್ಸ್ ಅಂತ. ಈಗ ನಿಮ್ಗೆ ಗೊತ್ತು ಅವ್ರು ಚೆನ್ನೈ ಫ್ಯಾನ್ಸ್ ಹೆಂಗಿರ್ತಾರ ಅಂತ. ಯಾಕಂದ್ರೆ ಇವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದ್ರೆ ಇವರು ಮಾಡಿರೋ ಇಂಜಿನಿಯರಿಂಗ್ ಬಂದ್ಬಿಟ್ಟು ಚೆನ್ನೈಯಲ್ಲಿ ಮಾಡಿದ್ರು. ಅವರು ಲೈಕ್ ಆಕ್ಚುಲಿ ಒಬ್ಬನ ನೋಡಿದ್ರೆ ಲೈಕ್ ಬೇರೆ ಸ್ಟೇಟ್ ಅವ್ರಿಗೆ ಏನೋ ಲೈಕ್ ಒಬ್ಬನ ಅವ್ರು ನಮ್ಮ ದೇವ್ರ ತರ ನಮ್ಮ ಫ್ಯಾನ್. ಲೈಕ್ ನಾವು ಅವ್ರ ಫ್ಯಾನ್ ಅಂದ್ರೆ ಅವ್ರ ಫ್ಯಾನ್ ಅಷ್ಟೇ. ಅವ್ರ ಫ್ಯಾನ್ ಒಂಥರ ಚೆನ್ನಾಗಿರುತ್ತೆ. ಅದು ಮತ್ತೆ ಕ್ರಿಕೆಟ್ ಅಲ್ಲೇ ಬಂತು. ತಲಾ ಅಂದ್ರೆ ಲೈಕ್ ಧೋನಿ, ತಲಪತಿ ಅಂದ್ರೆ ರೈನಾ, ಈಗ ಜಡೇಜಾ. ಹಿಂಗೆ ಏನಂದ್ರೆ ಲೈಕ್ ಅವ್ರಿಗೆ ಹೆಸರೇನ ತಲಪತಿ, ಇದೇ ಟ್ರೆಂಡಿಂಗ್. ಅವನ್ ತಲಪತಿ ವಿಜಯ್ ಅಂದ್ರೆ ಅವನಿಗೆ ಪುನಃ ಬರುತ್ತೆ. ಅವನಿಗೆ ಮ್ಯೂಸಿಕ್ ಕೊಡ್ತಾನೆ ಇರ್ತಾನೆ ಅವನು. ಅವನು ಅವರಿಬ್ರು ಮಾಡಿಸಿದ ಮ್ಯೂಸಿಕ್ ಮೂವೀಸ್ ಲೈಕ್ ಮ್ಯೂಸಿಕ್ ಎಲ್ಲ ಹಿಟ್ ಆಗಿದೆ. ಅವನು ಆಕ್ಚುಲಿ ಅನಿರುದ್ಧ ಯಾವ್ದು ಫ್ಲಾಪ್ ಆತರ ಏನು ಇಲ್ಲ. ಬಟ್ ಏನಂದ್ರೆ ತಲಪತಿ ಅಂದ್ರೆ ತಲಪತಿ, ರಜನಿಕಾಂತ್ ಆ ಕನ್ನಡ ಲೈಕ್ ತಮಿಳ್ ಇಂಡಸ್ಟ್ರಿಗೆ ಅವನು ಒಬ್ಬನು ಫೇಮಸ್. ಯಾವ್ದಾದ್ರು ಆಗ್ಲಿ ಅವ್ರೆಲ್ಲಾ ಫ್ಯಾನ್ ಅಂತ. ಅವ್ರು ಈಗ ತಮ್ಮನ ಹೆಂಗ್ ಮಾಡ್ತಾವನೆ, ಒಂದ್ ಕಡೆ ಬಲಗ್ ಮಾಡ್ತಾವನೆ, ಒಂದ್ ಕಡೆ ಪವನ್ ಕಲ್ಯಾಣ್ ಮಾಡ್ತಾನೆ, ಒಂದ್ ಕಡೆ ಚಿರಂಜೀವಿ, ಈ ಎಲ್ಲರಕ್ಕಿ ಟಕ್ ಹೋಗ್ತೇವೆ. ಅಲ್ಲಿ ಅನಿರುದ್ಧು ತಮಿಳ್ ಇಂಡಸ್ಟ್ರಿಯಲ್ಲಿ ಅದೇ ಮುಂಚೆ ಆಗ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ ಅವರು. BGMs ಜೈಲರ್ ಅಲ್ಲಿ ವಿಧ ಸಾಂಗ್ಸ್ ದೇವರದಲ್ಲೂ ಚೆನ್ನಾಗಿ ಕೊಟ್ಟಿದ್ದಾರೆ BGM ಅವೆಲ್ಲ. ಇನ್ನ ಕೆಲವು ಚಿತ್ರಗಳು ಹೇಳ್ಬೇಕು, ಅವರ ಮ್ಯೂಸಿಕ್ ಡೈರೆಕ್ಷನ್ ಆಡಿಯನ್ಸ್ ಅಟ್ರಾಕ್ಷನ್ ಜಾಸ್ತಿ ಆಗಿದೆ ಕೆಲವು ಮೂವೀಸ್ಗೆ. ಸ್ಟಾರ್ಟಿಂಗ್ ಮೂವಿ ಇಂಪ್ರೆಷನ್ ಬರದೆ ಅನಿರುದ್ಧ್ ಮ್ಯೂಸಿಕ್ ಇಂದ. ಅನಿರುದ್ಧ್ ಇದ್ರೆ ಅದು ಹೈಪ್ ಆತರ ಮ್ಯೂಸಿಕ್ ಕೊಡ್ತಾರೆ. ಸ್ಟೋರಿ ಹೆಂಗಿರುತ್ತೆ ಅಂತ ನೋಡ್ಬೇಕು. ಲೈಕ್ ಈಗ ಏನಂದ್ರೆ ಇಬ್ಬರು ಹೀರೋಯಿನ್ಸ್ ಇದೆ, ನಮ್ಗೆ ಏನಂದ್ರೆ ರೂಮರ್ಸ್ ಬರ್ತಾನೆ ಇರುತ್ತೆ. ನಮ್ಗೆ ಗೊತ್ತಿರೋ ತರ ನಾವೀಗ ರಿಯಾಕ್ಟ್ ಮಾಡಿದ ಮುಂಚೆ ಸ್ವಲ್ಪ ರಿಸರ್ಚ್ ಮಾಡ್ತೀವಿ. ಏನಾದ್ರೆ ಲೈಕ್ ಇದು ಬೇರೆ ಮೂವಿ ರೀಮೇಕ್ ಅಂತ. ಅದು ಏನೋ ಮೂವಿ ಬಂದಿದ್ಮೇಲೆ ನೋಡ್ಬೇಕು. ಅಫಿಷಿಯಲ್ ಅಲ್ಲಿ ಎಲ್ಲಿ ಅನೌನ್ಸ್ ಮಾಡಲಿಲ್ಲ. ಮುಂಚೆನೆ ಎಲ್ಲ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ. ಚಿತ್ರ ಬಂದಿದ್ಮೇಲೆ ಗೊತ್ತಾಗುತ್ತೆ ಅದು ಯಾವ ಫಿಲ್ಮ್ ಬೇರೆ ಫಿಲಿಂ ಇಂದ ಬಂದಿದೇನಾ ಡಿರೈವೇಟಿವ್ ಆಗಿ ಗೊತ್ತಿಲ್ಲ. ಫಿಲಿಂ ಬಿಡುಗಡೆ ಆದ್ಮೇಲೆ ಏನಂದ್ರೆ ಅವರು ಪಾಲಿಟಿಕ್ಸ್ ಅಲ್ಲಿ ಇರೋದು, ಮತ್ತೆ ಈ ಮೂವಿ ನೇಮು ಜನನಾಯಕನ್ ಅಂತ ಬರೋದು, ಅದು ಇದು ಆಕ್ಚುಲಿ ನಮ್ಗೇನೋ ಲೈಕ್ ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಹಿಂಗೆ ಲೈಕ್ ಏನಂದ್ರೆ ಲೈಕ್ ಪಾಲಿಟಿಕ್ಸ್ ಬಂದಿದ್ ಮುಂಚೆ ಲೈಕ್ ಈ ತರ ಮೂವೀಸ್ ಬಂದಿದ್ ಮೇಲೆ ಮೂವಿಯಲ್ಲಿ ಡೈಲಾಗ್ಸು ಎಲ್ಲ ಏನಂದ್ರೆ ಲೈಕ್ ಸ್ವಲ್ಪ ಜನನ ಅಟ್ರಾಕ್ಟ್ ಮಾಡಕ್ಕೆ ಅಂತ ಲೈಕ್ ಆ ತರ ಇದೆ. ಲೈಕ್ ಅವ್ರಿಗೆ ಏನಂದ್ರೆ ಅವ್ರಿಗೆ ಆಲ್ರೆಡಿ ಆ ತರ ಸ್ಫೂರ್ತಿ ಅದಿರುತ್ತೆ. ಆ ಥರನೇ ಅವರು ಏನಂದ್ರೆ ಲೈಕ್ ಆ ಥರ ಡೈಲಾಗ್ ಇರಬೇಕು, ಲೈಕ್ ಆ ಥರ ಸ್ಟೋರಿ ತೋರಿಸ್ಬೇಕು ಅಂತ. ಮುಂಚೆ ವಿಜಯ್ ಮೂವೀಸ್ ಎಲ್ಲ ನೋಡಿದ್ರೆ ಈ ಥರನೇ ಸೇವ್ ಮಾಡೋಕ್ಕೆ ಜನ ಏನ್ ಮಾಡ್ಬೇಕಂತ ಆ ಸ್ಟೋರೀಸೇ ಇದೆ ಲಾಸ್ಟ್ 10 ಮೂವಿಯಲ್ಲಿ. ಮುಂಚೆ ಅವನು ಲವ್ ರೊಮ್ಯಾಂಟಿಕ್ ಎಲ್ಲ ಮಾಡಿದೆ, ಆದ್ರಿಂದ ಲೈಕ್ ಎಲ್ಲ ಈಗ ತರ ಮಾಡಿದೆ. ಏನಂದ್ರೆ ಲೈಕ್ ಪವನ್ ಕಲ್ಯಾಣ್ ಅಲ್ಲಿ ನೋಡಿದ್ರೆ ಪವನ್ ಕಲ್ಯಾಣ್ ಒಂದ್ ಟೈಮಲ್ಲಿ ರೊಮ್ಯಾಂಟಿಕ್ ಇದು ಕಮರ್ಷಿಯಲ್ ಇದೆಲ್ಲ ಮೂವಿ ಮಾಡಿದೆ. ಆದ್ಮೇಲೆ ಎಲ್ಲ
ಏನಂದ್ರೆ ಜನನಿಗೆ ಹಿಂಗೆ ಮೆಸೇಜ್ ಕೊಡಬೇಕು ಅದೆಲ್ಲ ಮಾಡಿದೆ. ಹೌದು. ಇವನು ಆ ಥರ ಮಾಡಿದೆ. ಈಗ ಬಂದೆ, ಈಗ ನೆಕ್ಸ್ಟ್ ಈಗ ಫುಲ್ಲು ಇದು ಮಾಡ್ತಾರೆ. ಜನನಾಯಕನ ಅಂದ್ರೆ ಜನನ ಪೀಪಲ್ಸ್ ಪೀಪಲ್ಸ್ ಲೀಡರ್. ಅಲ್ಲಿ ಪವನ್ ಕಲ್ಯಾಣ್ ಜನಸೇನಾ, ಪವನ್ ಪಾರ್ಟಿ ಹೆಸರು. ಹೌದು. ಅವನು ಸೇಮ್ ನೀವ್ ಏನಂದ್ರೆ ಲೈಕ್ ಪಾಲಿಟಿಕ್ಸ್ ಬಂದಿದ್ಮೇಲೆ, ಲೈಕ್ ಪಾಲಿಟಿಕ್ಸ್ ಬಂದಿದ್ಮೇಲೆ ಅಂತ ಅಲ್ಲ, ಅವ್ರಿಗೆ ಲೈಕ್ ಆ ಥಾಟ್ ಇದೆ. ಅಂದ್ರೆ ಈ ಮೂವಿನ ಪೊಲಿಟಿಕಲಿ ಓರಿಯೆಂಟೆಡ್ ಅಂತ ಬರುತ್ತೆ ಅನ್ಸುತ್ತೆ ಮೇ ಬಿ. ಏನಂದ್ರೆ ಒಂದು ಮೆಸೇಜ್ ತರ. ಆದ್ರೆ ನಾವು ಇದೆಲ್ಲ ಅಸಂಪ್ಷನ್ಸ್, ಜಸ್ಟ್ ನಾವು ಅಸಂಪ್ಷನ್ಸ್ ಮಾಡ್ಕೊಂತಿರೋದು. ಆ ವರ್ಡ್ಸ್ ಅದು ಸೂಟಬಲ್ ಇದೆ ಅಂತ ಯಾವ ಫಿಲಿಂ ಬಿಡುಗಡೆ ಆದ್ಮೇಲೆ ಗೊತ್ತಾಗುತ್ತೆ ನಮಗೆ ಯಾವ ತರ ಏನು ಇರುತ್ತೆ ಅನ್ನೋದು. ಹೌದು. ಮೂವಿ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ಇದು ಆಲ್ರೆಡಿ ಹೇಳಿದಾರಲ್ವಾ, ಸಂಕ್ರಾಂತಿಗೆ ಅಂತ, ಜಾನ್ವರಿ ಅಂತ ಹೇಳಿದ್ದಾರೆ. ಇದಕ್ಕೆ ಮತ್ತೆ ರಾಜಸಾಬಿಗೆ ಅಂತ ಹೇಳಿದ್ದಾರೆ, ಕ್ಲಾಶ್ ಅಂತ. ನಾವು ಸೋಷಿಯಲ್ ಮೀಡಿಯಲ್ಲಿ ನೋಡ್ತೀವಿ, ಹಾಗೆ ಅಪ್ಡೇಟ್ಸ್ ಬರುತ್ತೆ ಅಷ್ಟೇ. ನೋಡ್ಬೇಕು ಮೂವಿ ಸ್ಟೋರಿ ಚೆನ್ನಾಗಿದ್ರೆ ಯಾವ್ದಾರು ಮೂವಿ ಅದೇ ಎವ್ರಿಥಿಂಗ್ ಕಂಟೆಂಟ್ ಇಸ್ ದ ಕಿಂಗ್. 10 ಮೂವಿ ರಿಲೀಸ್ ಆದ್ರೂ ಒಂದಿನ 10 ಮೂವಿನ ಗೆದ್ದಬೇಕು, ಲೈಕ್ ಗೆಲ್ಬೇಕು ಅಂತ ಮೂವಿ ಲವರ್ಸ್ ಇರುತ್ತೆ. ಹಂಗೆ ಇರ್ಬೇಕಂತ ನಾವು ಈಗ ಸದ್ಯಕ್ಕಿಷ್ಟೇ. ನಮ್ಮ ಮುಂದಿನ ವಿಡಿಯೋಗೆ ಕಾಯ್ತಾ ಇರಿ. ಧನ್ಯವಾದಗಳು. ಥ್ಯಾಂಕ್ ಯು ಫ್ರಮ್ ಕ್ಯಾಪ್ ಕ್ಯಾಮ್.